ಇತ್ತೀಚಿನ ದಿನದಲ್ಲಿ ನಮಗೆ ಹೆಚ್ಚು ತೊಂದರೆ ಕೊಡ್ತಿರೋಂಥ ಕಾರ್ಬ್, ಜನರಲಿ ನಾವು ಅಂದ್ಕೊತೀವಿ ಸಕ್ಕರೆ, ಮೈದಾ, ಈ ವೈಟ್ ರೈಸು ಅಂತೇಳಿ. ಸೊ ಅದು ಡೇಂಜರಸ್ ಇದೆ, ಬಟ್ ಇನ್ನೂ ಡೇಂಜರಸ್ ಆಗಿರೋ ಕೆಲವಂಥದ್ದಿದೆ. ಅದು ದೇಹಕ್ಕೆ ಬೇಗ ಮತ್ತು ಹೆಚ್ಚಾಗಿ ಒಡೆಯೋ ಅನ್ನೋವಂಥ ವಸ್ತುವಿದೆ ಅದರಲ್ಲಿ. ಸೊ ಅದೇನೆಂದರೆ ಇದು ನಮ್ಮ ಎನರ್ಜಿ, ನಮ್ಮ ಇಮ್ಯುನಿಟಿನೇ ಕಡಿಮೆ ಮಾಡುತ್ತೆ, ಅಂದರೆ ಫ್ಯಾಟ್ನ ಜಾಸ್ತಿ ಮಾಡುತ್ತೆ, ಡಯಾಬಿಟೀಸ್ನ ಆ ಥರ ಕಾಯಿಲೆಗಳಿಗೆ ಮೇನ್ ರೀಸನ್ ಆಗುತ್ತೆ. ಯಾವುದೇ ಈ ವಿಲನ್ ಕಾರ್ಬ್ ಅಂತ ಕೇಳ್ತೀರಾ, ಇದೆ ಇಂಡಸ್ಟ್ರಿಯಲ್ ಸ್ಟಾರ್ಚ್. ನಾವು ಮನೇಲಿ ಮಾಡ್ತೀವಲ್ಲ, ಆಲೂಗಡ್ಡೆ ಅಥವಾ ಅಕ್ಕಿಯಿಂದ ಬರೋ ಸ್ಟಾರ್ಚ್ ಅಲ್ಲ ನಾನು ಹೇಳ್ತಿರೋದು. ಫ್ಯಾಕ್ಟ್ರಿಯಲ್ಲಿ ದಪ್ಪವಾಗಿ ಕಾಣಬೇಕು ಅಂಥೇಳಿ ಅಂಥ ಇಂಡಸ್ಟ್ರಿಯಲ್ ಸ್ಟಾರ್ಚ್ನ ಯೂಸ್ ಮಾಡ್ತಾರೆ. ಇಟ್ಸ್ ಆರ್ಟಿಫಿಷಿಯಲ್ ಸ್ಟಾರ್ಚ್. ಅದು ಅಂದರೆ ಸಕ್ಕರೆ ಅಣುಗಳ ಸರಪಳಿ ಮತ್ತು ಫ್ಯಾಕ್ಟ್ರಿಯಲ್ಲಿ ಇದನ್ನು ಹೀಟ್ ಮಾಡಿ ಪ್ರಾಸೆಸ್ ಮಾಡಿದಾಗ ಇದು ನಿಮ್ಮ ದೇಹ ಇದನ್ನು ಸುಲಭವಾಗಿ ಬ್ರೇಕ್ ಮಾಡುತ್ತೆ. ನಿಮ್ಮ ಬ್ಲಡ್ ಶುಗರ್ ಸ್ಪೈಕ್ ಜಾಸ್ತಿ ಆಗುತ್ತೆ. ಇದರ ಉದ್ದೇಶ ರುಚಿ ಕೊಡೋದಲ್ಲ, ಬರೀ ಅಗ್ಗದ ಫಿಲ್ಲರ್ ಹಾಕಿ ಬಳಸೋದು ಅಷ್ಟೇ. ಅಂದರೆ ಅವ್ರ ಉದ್ದೇಶ ಏನಂದರೆ ಫಿಲ್ಲರ್ಸ್ ಜಾಸ್ತಿ ಹಾಕಿದರೆ ದೊಡ್ಡದಾಗಿ ಕಾಣುತ್ತೆ ಅಂತೇಳಿ. ನೀವು ಲೇಬಲ್ಗಳ ಮೇಲೆ ಹೆಸರುಗಳನ್ನು ಜನರೆಲ್ಲ ನೋಡಿರ್ತೀರ. ಮ್ಯಾಲ್ಟೋಡೆಕ್ಸ್ಟ್ರಿನ್, ಕಾರ್ನ್ ಸ್ಟಾರ್ಚ್, ಟಾಪಿಕೋ ಸ್ಟಾರ್ಚ್, ಇವು ಬಿಸ್ಕತ್ಗಳ ಸಾಸ್, ಪ್ರೋಟೀನ್ ಪೌಡರ್, ರೆಡಿ ಟು ಈಟ್, ಅಂದರೆ ಇಂಥದ್ರ ಮೇಲೆ ಜನರೆಲ್ಲ ಕಾಣ್ತಾ ಇರ್ತವೆ. ಬಟ್ ಅಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ನೀವು. ಮತ್ತು ನೀವು ಇನ್ನೊಂದು ಮಾಡಬೇಕಾಗಿದ್ದು ಸಿಂಪಲ್ ರೂಲ್ ಏನಂದರೆ, ಯಾವುದೇ ಪ್ರಾಡಕ್ಟ್ ತೊಗೋಬೇಕಾದ್ರೆ ಲೇಬಲ್ನ ಚೆಕ್ ಮಾಡಿ. ನೀವು MRP ಚೆಕ್ ಮಾಡಿಬಿಡಿ ಫಸ್ಟು, ಲೇಬಲ್ಸ್ನ, ಇಂಗ್ರೀಡಿಯೆಂಟ್ಸ್ ಏನಿದೆ, ಈ ಹೆಸ್ರುಗಳು ಕೇಳಿದ್ದೀರ, ದಯವಿಟ್ಟು ಅದನ್ನು ಚೆಕ್ ಮಾಡಿ ಆಮೇಲೆ ನಿಮ್ಮ ಕಾರ್ಟ್ಗೆ ಹಾಕೋಬೇಕಾ ಇಲ್ಲ ಶೆಲ್ಫಲ್ಲಿ ಬಿಡಬೇಕಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ.